ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡಿಸ್ನಿ D23ನಲ್ಲಿ ರಿಲೀಸ್ ಮಾಡಿದಂಥ ಥಂಡರ್ಬೋಲ್ಟ್ ಸಿನಿಮಾದ ಸ್ಪೆಷಲ್ ಲುಕ್ಕನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಸಿನಿಮಾದ ಸ್ನೀಕ್ ಪೀಕ್, ಒಂದು ಸ್ವಲ್ಪ ಟೀಸರು ಇದೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಬಿಟ್ಟಂಗಿತ್ತು. ಆಲ್ರೆಡಿ ಈ ಸಿನಿಮಾದ ಟೀಸರ್ನ ನಾವು ಬ್ರೇಕ್ ಡೌನ್ ಮಾಡಿರೋದ್ರಿಂದ ಅಲ್ಲಿ ಹೇಳಿರೋ ವಿಚಾರನೆಲ್ಲ ಮತ್ತೆ ಇಲ್ಲಿ ರಿಪೀಟ್ ಮಾಡಲ್ಲ. ಹಂಗಾಗಿ ಆ ವಿಡಿಯೋನ ಮೊದಲು ನೋಡ್ಕೊಂಡು ಬನ್ನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇನ್ನು ಈ ವಿಡಿಯೋ ಶುರುವಾಗ್ತಿದ್ದಂಗೆ ರೆಡ್ ಗಾರ್ಡಿಯನ್ ಅವನ ಕಾರ್ನಲ್ಲಿ ಎಲೆನಾ, ಗೋಸ್ಟ್, US ಏಜೆಂಟ್ ಇವರೆಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಅಮೇರಿಕಾದ ಓಕ್ಲಹೋಮ್ ಜಾಗ. ಅದು ಆ್ಯಕ್ಚುಲಿ ಪೆಟ್ರೋಲಿಯಂ ಮೈನಿಂಗ್ ಮಾಡೋಂಥ ಜಾಗ ಆಗಿರೋದ್ರಿಂದ ಅಲ್ಲಿ ಮಿಲಿಟರಿ ಪ್ರೊಟೆಕ್ಷನ್ ಇರುತ್ತೆ. ಇವರು ಅಡ್ಡಾದಿಡ್ಡಿಯಲ್ಲಿ ಓಡಾಡ್ತಿದ್ದಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಮಿಲಿಟರಿ ಆರ್ಮ್ಡ್ ವೆಹಿಕಲ್ಸ್ಗಳು ಕ್ಯಾನ್ವೇ ಬರ್ತಿದ್ದವರು ಇವ್ರನ್ನ ಅಬ್ಸರ್ವ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಟೈಮಿಗೆ ಅಲ್ಲಿಗೆ ಬಕ್ಕಿ ಬಂದ್ಬಿಟ್ಟು ಅವ್ರನ್ನ ಸೇವ್ ಮಾಡ್ತಾನ ಅಥವಾ ಲಾಕ್ ಮಾಡ್ತಾನ ಸರಿಯಾಗಿ ಗೊತ್ತಿಲ್ಲ, ಬಟ್ ಇವ್ರ ಕಾರ್ ಮೇಲಂತೂ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಆ್ಯಂಡ್ ಈ ಸೀನ್ನಲ್ಲಿ ನೀವು ಕೆಲವೊಂದಿಷ್ಟು ವಿಚಾರನ ಅಬ್ಸರ್ವ್ ಮಾಡ್ಬೋದು. ಲಾಸ್ಟ್ ಟೈಮ್ ಟೀಸರ್ ಬಿಟ್ಟಾಗ ರೆಡ್ ಗಾರ್ಡಿಯನ್ನು ಕೆಲಸ ಕಾರ್ಯ ಇಲ್ಲದೆ ಸೋಂಬೇರಿ ಥರ ಮನೇಲಿ ಬಿದ್ದಿದ್ದಾನೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅವನ ಹತ್ರ ಇರೋ ಈ ಲಿಮೋಸಿಯನ್ ಕಾರ್ನ ಇಟ್ಕೊಂಡ್ಬಿಟ್ಟು ಅವನೊಂದು ಕ್ಯಾಬ್ ಸರ್ವಿಸನ್ನು ನಡೆಸ್ತಾ ಇದ್ದಾನೆ ಅಂತ. ಅಂದರೆ ಎಕ್ಸ್ಪೆಷಲಿ ಈವ್ನಿಂಗ್ ಟೈಮು ರೈಡ್ ಹೋಗೋರು, ಪಾರ್ಟಿ ಮಾಡೋರು ಇಂಥವ್ರಿಗೆ ಅದನ್ನೇ ಅವನ ಗಾಡಿ ಮೇಲೂ ಹಾಕ್ಕೊಂಡಿದ್ದಾನೆ. ರೆಡ್ ಗಾರ್ಡಿಯನ್ ಲೆಮೋ ಸರ್ವಿಸ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ಬೋರಿಂಗ್ ಈವ್ನಿಂಗ್ ಅಂತ. ಆದರೆ ಅಣ್ಣ ಇದನ್ನ ಜೇಮ್ಸ್ ಬಾಂಡ್ ಕಾರು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇವನು ಸೂಪರ್ ಹೀರೋ ಅಲ್ವಾ, ಬ್ಯಾಟ್ ಮೊಬೈಲ್ ಅನ್ಕೊಂಡಿರ್ಬೋದು. ಆ್ಯಕ್ಚುಲಿ ಲೋಗನ್ ಸಿನಿಮಾದಲ್ಲೂ ಕೂಡ ಅವನು ಇದೇ ಥರ ಮಾಡ್ತಾ ಇರ್ತಾನೆ. ಒಂದು ಲಿಮೋಷಿಯನ್ ಕಾರ್ನ ಲೀಸಿಗೆ ತಗೊಂಡ್ಬಿಟ್ಟು ಅದರಲ್ಲಿ ಕ್ಯಾಬ್ ಸರ್ವಿಸ್ ಮಾಡ್ತಾ ಇರ್ತಾನೆ. ಬಟ್ ಹಿ ವಾಸ್ ಎ ಗೋಟ್, ಈಸ್ ಎ ಗೋಟ್. ಅದೇ ರೀತಿ ಈ ಟ್ರೈಲರಲ್ಲಿ ಇನ್ನೊಂದು ವಿಚಾರ ಕನ್ಫರ್ಮ್ ಆಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಕ್ಕಿ ಮತ್ತೆ ವಿಂಟರ್ ಸೋಲ್ಜರ್ ಆಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ಬಟ್ ಹಂಗೇನಿಲ್ಲ, ಇಲ್ಲಿ ತುಂಬ ಕಡೆ ಅವನು ಕಾಮಾಗೇನೆ ಮಾತಾಡ್ತಾ ಇದ್ದಾನೆ. ಇದರಿಂದನೇ ಗೊತ್ತಾಗುತ್ತೆ ಇವನು ನಾರ್ಮಲ್ ಬಕ್ಕಿನೇ. ಬಟ್ ಈ ಟೀಮಿಗೆ ಬಂದಿರೋ ಟಾಸ್ಕ್ಗೋಸ್ಕರನೇ ಇವನು ಮತ್ತೆ ರಗಡ್ ಆ್ಯಂಡ್ ರಫ್ ಆಗ್ತಾ ಇದ್ದಾನೆ ಅಂತ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಇವನು ನೋಡೋವಂಥ ಆಸ್ಪೆಕ್ಟ್ ಆ ಥರ ಇದೆ ಅನ್ನೋ ರೀತಿ ತೋರಿಸಿದ್ದಾರೆ. ಅಂದರೆ US ಏಜೆಂಟ್ ಅವನನ್ನು ಬಕ್ಕಿಂತ ಕರೆದ್ರೆ ರೆಡ್ ಗಾರ್ಡಿಯನ್ ಅವನನ್ನು ವಿಂಟರ್ ಸೋಲ್ಜರ್ ಅಂತ ಹೇಳ್ಬಿಟ್ಟು ಕರಿತಾನೆ. ತಮಾಷೆ ಏನಪ್ಪ ಅಂತ ಹೇಳಿದ್ರೆ ರೆಡ್ ಗಾರ್ಡಿಯನ್ ಮತ್ತು ಅವನ ನಡುವೆ ಒಂದು ಚಿಕ್ಕ ಕಾನ್ವರ್ಸೇಷನ್ ಆಗುತ್ತೆ. ನಿಂಗೆ ಯಾವ ಸೂಪರ್ ಸೋಲ್ಜರ್ ಸೀರಮ್ ಕೊಟ್ಟಿದ್ದು ಅಂತ. ಆದರೆ ಅವನಿಗೇನು ಗೊತ್ತು ಯಾವ್ದು ಕೊಟ್ಟಿದ್ದಾರೆ ಅಂತ. ಯಾವುದೋ ರೆಗ್ಯುಲರ್ ಆಗಿ ಇರೋದು ಕೊಟ್ಟಿದ್ದಾರೆ, ಅದು ಎಡ್ರದವ್ರು ಕೊಟ್ಟಿದ್ದು ಅಂತ ಹೇಳ್ತಾನೆ. ಅದೇ ರೀತಿ ಲಾಸ್ಟ್ ಟೈಮ್ ಟೀಸರ್ ಬಂದಾಗ ನಾವೇನು ಅನ್ಕೊಂಡಿದ್ವಿ, ಇವ್ರನ್ನೆಲ್ಲ ಗ್ಯಾದರ್ ಮಾಡ್ತಾ ಇರೋದು ವ್ಯಾಲೆಂಟೈನ್ ಅಂತೇಳಿ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ವ್ಯಾಲೆಂಟೈನ್ ಆಗಿದ್ರು ಕೂಡ ಇವ್ರನ್ನೆಲ್ಲ ಒಟ್ಟಾಗಿ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಬಕ್ಕಿ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಇವ್ರು ಮಾಡ್ಕೊಂಡಿರೋಂಥ ಪ್ಲಾನ್ನಲ್ಲಿ ರೆಡ್ ಗಾರ್ಡಿಯನ್ ಇರೋದಿಲ್ಲ. ಹಂಗಾಗಿ ಅವನ ಬಗ್ಗೆ ಇಲ್ಲಿ ವ್ಯಾಲೆಂಟೈನ್ ಆಗೋ ಗೊತ್ತಿರೋದಿಲ್ಲ. ಯಾರಿವನು ಓಡ್ ಸ್ಯಾಂಟಾ ಅಂತೆಲ್ಲ ಕೇಳ್ತಾ ಇದ್ದಾಳೆ. ಇದೇ ಫಸ್ಟ್ ಟೈಮ್ ರೆಡ್ ಗಾರ್ಡಿಯನ್ ಮತ್ತು ವ್ಯಾಲೆಂಟೈನ್ ಆಗು ಪರಿಚಯ ಆಗ್ತಾ ಇರೋದು. ಮತ್ತು ಇದೇ ಸೀನ್ನಲ್ಲಿ ವ್ಯಾಲೆಂಟೈನ ನಮಗೆ ಇನ್ನೊಂದು ವಿಚಾರನ ಕನ್ಫರ್ಮ್ ಮಾಡ್ತಾಳೆ. ಅವಳಿರೋಂಥ ಬಿಲ್ಡಿಂಗು ಬೇರೆ ಯಾವುದೂ ಅಲ್ಲ, ಸ್ಟಾರ್ಕ್ ಟವರ್. ಹೌದು, ಏಜ್ ಆಫ್ ಅಲ್ಟ್ರಾನ್ ಸಿನಿಮಾ ಆದ ನಂತರ ಆ ಟವರ್ನ ಟೋನಿ ಮಾರ್ತಾ ಇರೋ ವಿಚಾರ ಗೊತ್ತಾಗಿತ್ತು. ಆ್ಯಂಡ್ ಅದೇ ರೀತಿಯಲ್ಲಿರೋ ಗೂಡ್ಸ್ಗಳನ್ನೆಲ್ಲ ಅವೆಂಜರ್ಸ್ ಕಾಂಪೌಂಡ್ಗೆ ಹ್ಯಾಪಿ ಶಿಫ್ಟ್ ಮಾಡ್ತಾ ಇರ್ತಾನೆ ಹೋಮ್ ಕಮಿಂಗ್ ಸಿನಿಮಾದಲ್ಲಿ. ಬಟ್ ಅಲ್ಲಿ ಅದನ್ನು ಯಾರು ತಗೊಂಡಿದ್ರು ಅಂತ ಹೇಳ್ಬಿಟ್ಟು ಇದುವರೆಗೂ ಗೊತ್ತಾಗಿರಲಿಲ್ಲ. ಅದು ಯಾರು ಅಂತ ನೋಡಿದ್ರೆ ಈವಮ್ಮ. ಇಲ್ಲಿ ಇವಳು ಒಂದು ಡೈಲಾಗ್ ಹೇಳ್ತಾಳೆ, ಈ ಜಾಗದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗ್ಬಿಟ್ಟಿದ್ದಾವೆ, ಇದು ಚೀಪ್ ಆಗಿರೋಂಥ ಜಾಗ ಏನಲ್ಲ, ತುಂಬ ಒಳ್ಳೆ ವ್ಯಾಲ್ಯೂ ಇದೆ ಇದಕ್ಕೆ ಅಂತ. ಆ್ಯಂಡ್ ಅದೇ ರೀತಿ ಈ ಬಿಲ್ಡಿಂಗ್ನ ವಿಂಡೋಯಿಂದ ಇಲ್ಲಿ ಕಾಣಿಸ್ತಾ ಇದೆ ಕ್ರೈಸ್ಲರ್ ಬಿಲ್ಡಿಂಗು. ಇದು ಮತ್ತು ಸ್ಟಾರ್ಕ್ ಟವರ್ ಎರಡು ಅಕ್ಕಪಕ್ಕನೇ ಇರ್ತವೆ. ಚಿಟೋರಿ ಸೈನ್ಯ ಭೂಮಿಗೆ ಬರೋದಕ್ಕೆ ಪೋರ್ಟಲ್ ಓಪನ್ ಆಗಿರುತ್ತಲ್ಲ, ಅಲ್ಲಿ ಬರ್ತಾ ಇರೋವಂಥ ಚಿಟೋರಿ ಆರ್ಮಿನ ತಡೆಯೋದಕ್ಕೋಸ್ಕರ ಥಾರ್ ಈ ಕ್ರೈಸ್ಲರ್ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಅವನ ಲೈಟ್ನಿಂಗ್ ಎಫೆಕ್ಟನ್ನು ತುಂಬ ಜಾಸ್ತಿ ಮಾಡಿರ್ತಾನೆ, ಎಲ್ರಿಗೂ ಶಾಕ್ ಹೊಡೆದು ಸತ್ತೋಗ್ಬಿಡ್ಲಿ ಅಂತ. ಈ ಎಲ್ಲ ವಿಚಾರಗಳಿಂದ ಇದು ಸ್ಟಾರ್ಕ್ ಟವರ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗ್ತಾ ಇದೆ. ಅದೇ ರೀತಿ ಕಳೆದ ಟೀಸರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಗ್ಲಾಸ್ ಬಾಕ್ಸ್ ಒಳಗಡೆ ಲೋಕಿ ಸೆಪ್ಟರ್ನ ಇಟ್ಟಿದ್ರಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಇನ್ನೊಂದು ಕಡೆ ಚಿಟೋರಿಗಳು ಯೂಸ್ ಮಾಡ್ತಿದ್ದಂತಹ ವೆಪನ್ನು, ಒಂದು ರೀತಿ ಗನ್ ಥರ ಇತ್ತಲ್ಲ, ಅದನ್ನು ಕೂಡ ಶೋಕೇಸ್ ಮಾಡಿ ಇಟ್ಟಿದ್ದಾಳೆ. ಅಂದರೆ ಮೇ ಬಿ ಇವಳು ಈ ಬಿಲ್ಡಿಂಗನ್ನು ಒಂದು ಮ್ಯೂಸಿಯಂ ಥರ ಮಾಡಿದಾಳೆ ಅಂತ ಅನಿಸುತ್ತೆ. ವಾಟ್ ಎವರ್, ಸಿನಿಮಾ ಬರಲಿ ನೋಡೋಣ ಅಲ್ಲಿ ಹೆಂಗೆ ತೋರಿಸ್ತಾರೆ ಅಂತೇಳಿ. ಇನ್ನು ಈ ಸಿನಿಮಾದ ಮೆಜಾರಿಟಿ ಆಫ್ ದಿ ಸ್ಟೋರಿ ನ್ಯೂಯಾರ್ಕ್ ಸಿಟಿನಲ್ಲೇ ನಡೆಯುತ್ತೆ ಅಂತ ಅನಿಸುತ್ತೆ. ಹಂಗಾಗಿ ನ್ಯೂಯಾರ್ಕ್ ಸಿಟಿನಲ್ಲಿರುವಂಥ ಕೆಲವೊಂದಿಷ್ಟು ಮಾರ್ವೆಲ್ ಕ್ಯಾರೆಕ್ಟರ್ಗಳು ಇಲ್ಲಿ ಕೇಮಿಯೋ ಆಗಿ ಬರ್ಬೋದು. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಆದರೂ ಬಂದೇ ಬರುತ್ತೆ. ಎಕ್ಸಾಂಪಲ್ ಕೇಟ್ ಬಿಷಪ್ ಆರ್ ಕಿಂಗ್ ಪಿನ್ ಅಥವಾ ಡೇರ್ ಡೆವಿಲ್. ಇನ್ಯಾರಾದರೂ ಬರ್ಬೋದು ಅಂತ ನಿಮ್ಗನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲಾಸ್ಟ್ ಟೀಸರ್ ಬಿಟ್ಟಾಗ ಎಲೆನ ಯಾವುದೋ ಒಂದು ಬಿಲ್ಡಿಂಗನ್ನು ಬ್ಲಾಸ್ಟ್ ಮಾಡ್ತಾಳಲ್ಲ, ಅದು ಈ ಸ್ಟೇಷನ್ ಕಂಟ್ರಿ ಯಾವುದೋ ಒಂದು ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಬೇರೆ ಯಾವುದೂ ಅಲ್ಲ, ಸಿಂಗಾಪುರ್ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಯಾಕಂತೇಳಿದ್ರೆ ಅದೇ ಬಿಲ್ಡಿಂಗ್ ಪಕ್ಕ OCBC ಬ್ಯಾಂಕ್ನ ಬಿಲ್ಡಿಂಗ್ ಒಂದಿದೆ. ಅದೇನಾದರೂ ಆ ಬಿಲ್ಡಿಂಗ್ನ ಹೆಡ್ ಕ್ವಾರ್ಟರ್ಸ್ ಆಗಿದ್ರೆ ಅದಿರೋದು ಸಿಂಗಾಪುರ್ನಲ್ಲೇ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಫ್ರೇಮ್ನಲ್ಲಿ ಗೆರಾಡಿನ್ ವಿಶ್ವನಾಥನ್ ಅವರು ಒಂದು ಮಾನಿಟರ್ ಮುಂದೆ ಕೂತ್ಕೊಂಡ್ಬಿಟ್ಟು ಯಾರ್ದೋ ಹಾರ್ಟನ್ನು ಮಾನಿಟರ್ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಆ ಹಾರ್ಟ್ ಯಾರ್ದು? ಸೆಂಟ್ರಿದ. ಹಂಗೇನಾದರೂ ಆಗಿದ್ದಿದ್ರೆ ಸೆಂಟ್ರಿ ಆರ್ಜನ್ನ ಹಿಂದೆ ಈ ಕ್ಯಾರೆಕ್ಟರ್ನ ಕೈವಾಡ ಮುಖವಾಡ ಈ ಥರದ್ದೇನಾದರೂ ಇದೆಯಾ? ಅಲ್ಲ, ಇದು ನನಗೆ ಬರ್ತಾ ಇರೋಂಥ ಅನುಮಾನ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ.
ಬಟ್ ಈ ವಿಡಿಯೋದಲ್ಲಿ ಸೆಂಟ್ರಿ ಬಗ್ಗೆ ಅಷ್ಟು ದೊಡ್ಡದಾಗಿ ಏನೂ ರಿವೀಲ್ ಮಾಡಿಲ್ಲ. ನೆಕ್ಸ್ಟ್ ಬರೋ ಸೆಕೆಂಡ್ ಟ್ರೈಲರ್ನಲ್ಲಿ ಏನಾದರೂ ಬಿಡ್ಬೋದು. ಅಲ್ಲ, ಇವ್ರು ಇನ್ನೂ ಈ ಸಿನಿಮಾದ ವಿಲನ್ ಯಾರು ಅಂತಂತಾನೆ ಇನ್ನೂ ಹೇಳಿಲ್ಲ. ತುಂಬ ಸಸ್ಪೆನ್ಸನ್ನು ಮೇಂಟೈನ್ ಮಾಡ್ತಾರೆ. ಮಾಡಲಿ ಅದು ಒಳ್ಳೆಯದೇ. ಆ್ಯಕ್ಚುಲಿ ಟೀಸರು ಟ್ರೈಲರ್ಗಳೆಲ್ಲ ಹಿಂಗೆ ಇರಬೇಕು. ಹೆಚ್ಚಿಗೆ ಯಾವ ವಿಚಾರನೂ ಬಿಟ್ಕೊಡಬಾರ್ದು. ಅದೇ ರೀತಿ ಈ ಟ್ರೈಲರ್ನಲ್ಲೂ ಕೂಡ ಈ ಸಿನಿಮಾದ ವಿಲನ್ ಯಾರೋ, ಥಂಡರ್ ಬೋಲ್ಟ್ಸ್ ಟೀಮಿಗೆ ಸಿಗ್ತಾ ಇರೋಂಥ ಟಾಸ್ಕ್ ಎಂಥದ್ದು, ಇದ್ಯಾವುದನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ಅಮೇರಿಕನ್ಸ್ ದೃಷ್ಟಿನಲ್ಲಿ ಈ ಟೀಮಲ್ಲಿರೋರೆಲ್ಲ ಒಂದೊಂದು ಕಾಲದಲ್ಲಿ ವಿಲನ್ಸ್ಗಳಾಗಿರ್ತಾರೆ. ಈಗ ಜನ ಇವ್ರು ನೋಡೋ ದೃಷ್ಟಿ ಬದಲಾಗಬೇಕು ಅಂತಂತೇಳಿದ್ರೆ ಇವರು ಜನರಿಗೋಸ್ಕರ ಅಥವಾ ಅಮೇರಿಕಾಗೋಸ್ಕರ ಅಥವಾ ಪ್ರಪಂಚಕ್ಕೋಸ್ಕರ ಏನಾದರೂ ಸಾಧನೆ ಮಾಡಲೇಬೇಕು. ಅದನ್ನು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಈ ವಿಡಿಯೋ ಕ್ಲಿಪ್ನಲ್ಲಿ ನನಗೆ ಬ್ರೇಕ್ ಡೌನ್ ಮಾಡೋದಕ್ಕೆ ಸಿಕ್ಕಿದ್ದು ಇಷ್ಟು ಅಂಶಗಳಷ್ಟೇ. ಇನ್ನು ನೀವೇನಾದರೂ ಹೆಚ್ಚಿಗೆ ಅಬ್ಸರ್ವ್ ಮಾಡಿದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.